ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ ಸಿ ಎಮ್ ಸರು ಮತ್ತು ಹೋಮ್ ಮಿನಿಸ್ಟರ್ ಸರ್ಗೆ, ಅದು ಕೆ ಇ ಎ ಡೈರೆಕ್ಟ್ರು ಪ್ರಸನ್ನ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಸರ್, ಮೋರ್ ದೆನ್ 60 ಸ್ಟೂಡೆಂಟ್ಸ್ ಇದ್ದಾರೆ UPSC ಎಕ್ಸಾಮ್ ಬರೆಯೋರು. ಆದರೆ ಸೇಮ್ ಸೆಪ್ಟೆಂಬರ್ 22 UPSC ಮೇನ್ಸ್ ಇದೆ, ಸೇಮ್ ಡೇ PSI ಎಕ್ಸಾಮ್ಸ್ ನಡೆಸ್ತಾ ಇದ್ದೀರಾ. ದಯವಿಟ್ಟು ಅಟ್ಲೀಸ್ಟ್ ಒಂದು ವಾರ ನೀವು ವೀಕ್ ಡೇಸ್ ಅದರಲ್ಲೂ ಮಾಡಿ ಎಕ್ಸಾಮ್ಸು. ಅದು ಸ್ಟೂಡೆಂಟ್ಸ್ ಬೇಕಾದ್ರೆ ಬರೆಯೋದಕ್ಕೆ ರೆಡಿ ಇದ್ದಾರೆ. ಏನಂದರೆ ಒಂದು ವಾರ ಆದರೂ ಅಟ್ಲೀಸ್ಟ್ ಅವರಿಗೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ ಸರ್, UPSC ಮತ್ತು ಸೆಂಟ್ರಲ್ ಎಕ್ಸಾಮ್ಸು, SSC ಎಕ್ಸಾಮ್ಸು, IBPS ಮತ್ತು NTA ಎಕ್ಸಾಮ್ಸ್ ಇರಬೇಕಾದ್ರೆ ಸ್ಟೇಟ್ ಎಕ್ಸಾಮ್ಸು ಮಾಡಲ್ಲ ಅಂತ CM ಸರೇ ಲಾಸ್ಟ್ ಟೈಮ್ ಸೆಷನಲ್ಲಿ ಹೇಳಿದ್ದಾರೆ. ದಯವಿಟ್ಟು ನಾನು ಮತ್ತೆ CM ಸರ್ಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ಇವರು KE KPSC ಮತ್ತು KE ಮಾಡೋದ್ರಿಂದ, ತಪ್ಪು ಮಾಡೋದ್ರಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಇದನ್ನು ಈ ಕೂಡಲೇ ಪರಿಗಣಿಸಿ ಆ ಒಂದು ಎಕ್ಸಾಮ್ಸ್ನ ಒಂದು ವಾರ ಆದರೂ ಅಟ್ಲೀಸ್ಟ್ 1 ವೀಕ್ ಆದ್ರೂ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ನಿನ್ನೆ ಹೋಮ್ ಮಿನಿಸ್ಟರ್ ಸರ್ಗೆ, ಚೀಫ್ ಸೆಕ್ರೆಟರಿ ಸರ್ಗೆ ಎಲ್ಲರಿಗೂ ನಾವು ಒಂದು ಮನವಿ ಕೊಟ್ಟಿದ್ವಿ. ಎಲ್ಲ ಕಡೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಆದರೆ KE ಒಂದು ಡೈರೆಕ್ಟ್ರ್ ಮಾತ್ರ ಏನೋ ಸ್ವಲ್ಪ ತಾರಾತುರಿ ಬೇಗ ಎಕ್ಸಾಮ್ಸ್ ಮಾಡಬೇಕಂತ ಇದ್ದಾರೆ. ದಯವಿಟ್ಟು ಅವರಿಗೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸ್ಟೂಡೆಂಟ್ಸ್ನ, ಅದು ಮೋರ್ ದೆನ್ 60 ಸ್ಟೂಡೆಂಟ್ಸ್ ಅಂತ ಅಂದರೆ ನೀವೇ ಇಮ್ಯಾಜ್ ಮಾಡ್ಕೊಳ್ಳಿ. ಅವರು ಯಾಕೆಂದರೆ 4 ವರ್ಷದಿಂದ ಓದ್ತಾ ಇದ್ದಾರೆ. ನೀವು ಅಷ್ಟು ಬೇಗ ಮಾಡೋದಿತ್ತಂದಿದ್ದಾರೆ ಎಕ್ಸಾಮ್ಸ್ನ. ನೀವು ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಎಕ್ಸಾಮ್ಸ್ ಮಾಡ್ಬೋದಾಯಿತು, ಆದರೆ ನೀವು ಮಾಡಿಲ್ಲ. ಅದು ಸ್ಟೂಡೆಂಟ್ಸ್ಗೋಸ್ಕರ ನೀವು ಪೋಸ್ಟ್ಪೋನ್ ಮಾಡಿದ್ದಲ್ಲ, ಬಿಕಾಸ್ ಆಫ್ ಎಲೆಕ್ಷನಿಂದ ನೀವು ಪೋಸ್ಟ್ಪೋನ್ ಮಾಡಿದ್ದು. ಅದ್ರ ಜೊತೆ ಏನಪ್ಪ ಅಂದರೆ 4 ವರ್ಷ ಆಯಿತು, PSI 545 ರಿಸಲ್ಟ್ಸ್ ಇನ್ನೂ ಬಿಟ್ಟಿಲ್ಲ. ಅದನ್ನು ಬಿಡ್ಬೋದಾಯಿತು, ಅದನ್ನು ಬಿಟ್ಟಿಲ್ಲ. ಯಾಕೆ ಈಗ ತಾರಾತುರಿ 402 ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಇಷ್ಟು ಜನಕ್ಕೆ ಅನ್ಯಾಯ ಆಗ್ತಿದೆ. ಒಬ್ರಿಗೆ ಅನ್ಯಾಯ ಆದರೂ ಅನ್ಯಾಯನೇ, 100 ಜನಕ್ಕೆ ಅನ್ಯಾಯ ಆದರೂ ಅನ್ಯಾಯನೇ. ದಯವಿಟ್ಟು ಈ ಒಂದು ಮನವಿನ ಸ್ವೀಕಾರ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂತ ಅಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ಬೇಡ. ಯಾಕೆಂದರೆ ಈ ಒಂದು ಎಕ್ಸಾಮ್ಸ್ ನಡೆದಾದ್ಮೇಲೆ ನಾವು ಕೋರ್ಟು ಕಚೇರಿ ಅಂತ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೀಕು. ಮತ್ತು ನೆಕ್ಸ್ಟ್ ವೀಕ್ ನಾವು ಒಂದು ಪ್ರತಿಭಟನೆಯೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೀವೇನಾದರೂ ಇವಾಗ ನೀವು ಇದನ್ನು ಸೀರಿಯಸ್ಸಾಗಿ ಪರಿಗಣನೆ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಈ ಕೂಡಲೇ ಇವತ್ತೇ ಒಂದು ಡಿಸಿಷನ್ ಬಂದು ನೀವು ಈ ಒಂದು ಎಕ್ಸಾಮ್ಸ್ನ ಕ್ಲಾರಿಟಿ ಕೊಡಿ. ತುಂಬ ಸ್ಟೂಡೆಂಟ್ಸು ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಕ್ಸಾಮ್ ನಡೆಯುತ್ತೋ ಇಲ್ಲ ಅಂತ ಹೇಳಿ. ಯಾಕೆಂದರೆ ಇದು